ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾಕಂದರೆ ಫಿನಾನ್ಷಿಯಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಆ್ಯಂಡ್ ಎಷ್ಟು ಚೆನ್ನಾಗಿರ್ತೀವಿ, ಆ ಫಿನಾನ್ಷಿಯಲಿ ಡ್ರಾಪ್ನಲ್ಲಿ ಎಷ್ಟು ಸಿಗಾಕೊಂಡಿರಲ್ಲ ಅಷ್ಟು ನಾವು ಚೆನ್ನಾಗಿರ್ತೀವಿ ಆ್ಯಂಡ್ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನು ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಒಂದು ಟೆಕ್ನಾಲಜಿನಿ ಹೇಳಿದ್ರೆ ತಪ್ಪೇ ಆಗಲ್ಲ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಈ ಮಿಡಲ್ ಕ್ಲಾಸ್ ಜನರು ನಾವು ಮಾಡ್ತಕ್ಕಂತಹ ಈ 5 ತಪ್ಪುಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೆಲವೊಂದಷ್ಟು ಈ ಮಿಡಲ್ ಕ್ಲಾಸ್ ಜನ ಅಂತ ಅಂದ್ರೇ ಹಾಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ರಿಲೇಷನ್ಶಿಪ್ನಲ್ಲಿರ್ತಾರೆ, ಇಷ್ಟ ಇಲ್ಲದೆ ಇರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಷ್ಟೇ ದುಡಿದ್ರೂ ಕೂಡ, ಎಷ್ಟೇ ಲಕ್ಷ, 10,000, ಲಕ್ಷ, 50,000 ದುಡಿದ್ರೂ ಕೂಡ ಎಂಡ್ ಮಂತಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಜೀರೋ ಬ್ಯಾಲೆನ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ, ಈ ಮಿಡಲ್ ಕ್ಲಾಸ್ ಜನಗಳು ನಾವು ಮಾಡ್ತಕ್ಕಂತಹ ಈ 5 ತಪ್ಪುಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಆತ್ಮೀಯರೆಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮೊದಲನೇದಾಗಿ ಈ ಮಿಡಲ್ ಕ್ಲಾಸ್ ಅಂತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಈ ನಮ್ಮ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ $1,036ನಿಂದ $12,600ವರೆಗೆ ಅರ್ನು ಮಾಡ್ತಾ ಇದ್ರೆ ಅದನ್ನು ಒಂದು ಮಿಡಲ್ ಕ್ಲಾಸ್ ಇನ್ಕಮ್ ಜನರ ಕ್ಯಾಟಗರಿಗೆ ಸೇರಿಸ್ತಾರೆ. ಸೊ ಅದೇ ಒಂದು ಕುಟುಂಬ, ಒಬ್ಬ ವ್ಯಕ್ತಿ 7.5 ಲಕ್ಷದಿಂದ 15 ಲಕ್ಷದವರೆಗೆ ಅರ್ನು ಮಾಡ್ತಾ ಇದ್ರೆ ಅದನ್ನು ಆ ಒಬ್ಬ ವ್ಯಕ್ತಿನ ಒಂದು ಮಿಡಲ್ ಕ್ಲಾಸ್ ಅಂತ ಒಂದು ಕನ್ಸಿಡರ್ ಮಾಡ್ತಾರೆ. ಒಬ್ಬ ಕಡು ಬಡವನು ಕೂಡ ಹೇಗೋ ಒಂದು ಜೀವನದಲ್ಲಿ ಸರ್ಕಾರದ ಒಂದು ಅವಕಾಶಗಳು ಏನಿರುತ್ತೆ ಅಥವಾ ಏನು ಒಂದು ಸಂಯೋಜನೆಯನ್ನು ಕಲ್ಪಿಸಿರ್ತಾರೆ, ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಹೇಗೋ ಒಂದು ಮನೆನೋ ಗುಡಿಸಲನೋ ಆ ಒಂದು ಅವಕಾಶದಲ್ಲಿ ಏನೋ ಒಂದು ಜೀವನವನ್ನು ಮಾಡ್ತಾ ಇರ್ತಾರೆ ಕಡು ಬಡವರು, ಅವ್ರಿಗೆ ಬರ್ತಕ್ಕಂತಹ ವ್ಯವಸ್ಥೆಯಲ್ಲಿ ರೂಪಿಸ್ಕೊಂಡು. ಆದರೆ ಈ ಮಿಡಲ್ ಕ್ಲಾಸ್ ಜನರು ಅವ್ರು ಬರ್ತಕ್ಕಂಥ ಸಂಬಳನೂ ಕೂಡ ನಾನು ಹೇಗೆ ಡ್ರಾಪ್ ಮಾಡಬೇಕು ಅನ್ನೋದಾಗಿರ್ಬೋದು, EMI ಲೋನು, ಬೇಡದೇ ಇರ್ತಕ್ಕಂತಹ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಆಗಿರ್ಬೋದು, ಜನರ ಮೆಚ್ಚುಗೆಗೋಸ್ಕರ ಈ ಒಂದು ಮಿಡಲ್ ಕ್ಲಾಸ್ ಜನ ಇನ್ನೂ ಕೂಡ ಹೆಚ್ಚಿನದಾಗಿ ಸಾಲದ ಸುಳಿಯಲ್ಲಿ EMI ಲೋನ್ ಎಲ್ಲದ ಟ್ರ್ಯಾಪ್ನಲ್ಲಿ ಸಿಗಾಕೊಂಡು ಓದಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಮಾಡ್ತಕ್ಕಂತಹ ಮಹಾನ್ 5 ತಪ್ಪುಗಳು ಯಾವುದು, ಈ 5 ತಪ್ಪುಗಳನ್ನ ಮಾಡದೇ ಇದ್ದರೆ ಈ ಒಂದು ಮಿಡಲ್ ಕ್ಲಾಸ್ ಜನರು ಮಾಡ್ತಕ್ಕಂತಹ ಈ ಫಿನಾನ್ಷಿಯಲಿ ಒಂದು ತೊಂದರೆಗೆ ಸಿಲುಕೊಳ್ತಕ್ಕಂತಹ ಸಮಸ್ಯೆಯಿಂದ ಪಾರಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಹೋಗೋಣ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಎಂಡ್ ಆಗೋಷ್ಟರೊಳಗಡೆ ಆ ಒಂದು ಫಿನಾನ್ಷಿಯಲಿ ಹೇಗೆ ನಿಮಗೆ ಫ್ರೀಡಮ್ ಸಿಗಬೇಕು, ಹೇಗೆ ಜೀವನವನ್ನು ನಾನು ಕಟ್ಕೊಳ್ಬೇಕು, ಹೇಗೆ ಇಲ್ಲದೆ ಇರ್ತಕ್ಕಂತಹ ಒಂದು ಅವ್ಯವಸ್ಥೆಗಳಲ್ಲಿ ನಾವು ಹೋಗಿ ಸಿಲುಕಿ ಒಂದು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ, ಎಲ್ಲದಕ್ಕೂ ಈ ವಿಡಿಯೋ ನಿಮಗೆ ಕ್ಲಿಯಾರಿಟಿ ಕೊಡುತ್ತೆ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್. ಯಾಕಂದರೆ ಮಿಡಲ್ ಕ್ಲಾಸ್ ಜನ ಮಾಡ್ತಕ್ಕಂತಹ ಫಸ್ಟ್ನೇ ತಪ್ಪೇನಂತಂದರೆ ಮದುವೆ ಅನ್ನೋದು ಮಿಸ್ಟೇಕ್ ಅಲ್ಲ, ಅದಕ್ಕೆ ನಾವು ಮಾಡ್ತಕ್ಕಂತಹ ಖರ್ಚಿದೆಯಲ್ಲ ಅದು ಮಿಸ್ಟೇಕ್. ಸ್ನೇಹಿತರೆ, ಇವಾಗ ಬಹುತೇಕ ಜನರು ನೋಡಿದ್ದೀರಾ, ಎಂತೆಂಥ ಇವತ್ತು ಅವರು ದುಡ್ದಿರ್ತಕ್ಕಂತಹ ಮಿಡಲ್ ಕ್ಲಾಸ್ ಜನ ತಮ್ಮ ಮಕ್ಕಳಿಗೋಸ್ಕರನೇ ಒಂದು 100ಗೆ, ಕೆಲವೊಂದು ಸಂದರ್ಭದಲ್ಲಿ 100ಗೆ 100%, 50%, 10 ಕೋಟಿ ಇದ್ರೆ 10 ಕೋಟಿ, 10 ಲಕ್ಷ ಇದ್ರೆ 10 ಲಕ್ಷ, 25 ಲಕ್ಷ ಇದ್ರೆ 25 ಲಕ್ಷ, ಕೆಲವರು 50% ಆಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಬಹುತೇಕವಾಗಿ ಯಾರು ಕೂಡ 20%ಇಂದ ಕೆಳಗಡೆ ಯಾರು ಕೂಡ ಮದುವೆಗೆ ಖರ್ಚು ಮಾಡ್ದೇ ಇರಲ್ಲ. ಸೊ ನಾವೇನೋ ಹೇಳ್ಬಿಡ್ತೀವಿ, ಒಂದು ಡೂಮ್ ಅಂತ ಎಲ್ಲ ಮದುವೆ ಮಾಡಿ ಬಂದಂತಹ ಜನ ಏನು ಅಂದ್ಕೊಳ್ತಾರೋ, ವೆಡ್ಡಿಂಗ್ಸ್ ಕಾರ್ಡ್ಸು. ಸೊ ಆ ವೆಡ್ಡಿಂಗ್ ಕಾರ್ಡು ನಿಮ್ಗೆ ಯೂಸ್ ಆಗ್ತಕ್ಕಂಥದ್ದು, ನೀವು ಕೊಟ್ಟತಕ್ಕಂತಹ ಒಂದು ವೆಡ್ಡಿಂಗ್ ಕಾರ್ಡು ಅದು ಉಪಯೋಗಕ್ಕೆ ಬರೋದು ಒಂದೇ ಒಂದು ದಿನ. ಸೊ ನಿಮ್ಮ ಅತಿ ಮಿತಿ ಮೀರಿ ಆ ವೆಡ್ಡಿಂಗ್ ಕಾರ್ಡ್ಗೆ ಎಷ್ಟೆಷ್ಟೋ ಲಕ್ಷನ ಖರ್ಚು ಮಾಡಿ ಆ ವೆಡ್ಡಿಂಗ್ ಕಾರ್ಡ್ನ ಮಾಡಿಸಿರ್ತೀರ. ನಿಮಗೆ ಅವಶ್ಯಕತೆ ಇದೆಯಾ ಆ್ಯಂಡ್ ನಿಮ್ಮ ಹತ್ರ ತುಂಬ ದುಡ್ಡಿದೆಯಾ, ಎಲ್ಲೂ ಖರ್ಚು ಮಾಡೋಕ್ಕಾಗ್ತಿಲ್ಲಪ್ಪ, ಸೊ ನಮ್ಗೆ ಅದೊಂದು ಮೆಮೊರಿಫುಲ್ ಇಲ್ಲಿ ಅಂತ ಅಂದರೆ ಡೂಮ್ ಆಗಿ ವೆಡ್ಡಿಂಗ್ ಕಾರ್ಡ್ ಮಾಡಿಸಿ. ಸೊ ಒಂದು ಅಳತೆ ಮೀರಿ ವೆಡ್ಡಿಂಗ್ ಕಾರ್ಡ್ ಮಾಡಿಸೋದು ಬೇಡ. ನಮಗೆ ಎಷ್ಟಕ್ಕಿದೆ, ನಮ್ಗೆ ಅವಶ್ಯಕತೆ ಇದೆ, ಒಂದು ಮೆಮೊರಿಫುಲ್ ಆಗಿ ವೆಡ್ಡಿಂಗ್ ಕಾರ್ಡ್ ನಮಗೆ ಬೇಕೇ ಇದೆ. ಸೊ ಅದನ್ನು ನಮ್ಮ ಒಂದು ಸಂಪಾದನೆ, ನಮ್ಮ ಖರ್ಚು ವೆಚ್ಚ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಬೇಕಾಗತ್ತೆ. ಸೊ ಇವಾಗಂತೂ ಬಹುತೇಕ ಜನರು ಮದುವೆಗೆ ಫೋಟೋ ಶೂಟಿಂಗ್
ಹೆವಿ ಟ್ರೆಂಡಿಂಗ್ ಇವಾಗ. ಅದೇನೇ ಆಗಲಿ ಫೋಟೋಶೂಟ್ ನಾನು ಮಾಡಿಸ್ಲೇಬೇಕು ಅಂತ. ಫೋಟೋಗ್ರಾಫರು ಬದುಕಲೇಬೇಕು, ಫೋಟೋಶೂಟಿಂಗ್ ನಾವು ಎಷ್ಟಕ್ಕೆ ಸೀಮಿತ ಆಗಿರಬೇಕು ಅಷ್ಟಕ್ಕೆ ಸೀಮಿತ ಆಗಿರಬೇಕು. ನಿಮ್ಮ ಹತ್ರ ಇದೆಯಾ ಫೋಟೋಶೂಟ್ ಮಾಡಿಸೋದಕ್ಕೆ, ಖಂಡಿತ ಮಾಡಿಸಿ. ಆದರೆ ಅದೇ ಜೀವನ ಅಲ್ಲ, ಅದು ಒಂದು ದಿನದಂತಹ ಬದುಕು. ನಾವು ಈ ಮದುವೆ ಮಾಡ್ಕೊಂಡ್ಮೇಲೆ ನಮ್ಮ ಜೀವನನೇ ಮುಗ್ದೋಯ್ತು ಅಂತಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ನಮಗೆ ಜೀವನಕ್ಕೆ ಬೇಕಾದಂತಹ ಜೀವನ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರ್ಬೋದು, ಖುಷಿಗಳಾಗಿರ್ಬೋದು, ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ. ಸೊ ನಿಮಗೇನಾದರೂ ಫೋಟೋಶೂಟ್ ಮಾಡಿಸ್ಲೇಬೇಕು ಅಂತ ನಿಮ್ಮ ಪೇರೆಂಟ್ಸ್ ಹತ್ರ ನಿಮ್ಮ ಮಕ್ಕಳು ಬಂದರೆ, ನೀನು ದುಡ್ದು ನೀನು ಮಾಡಿಸ್ಕೊ ಅಂತ ಹೇಳಿ. ಅವಾಗ ಒಂದು ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಅರ್ಥ ಆಗುತ್ತೆ. ಸೊ ನಾನಿಲ್ಲಿ ಮದುವೆ ಮಾಡ್ತಕ್ಕಂತಹದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ನಾವು ಏನು ಅಂದ್ಕೊಳ್ತಾರೋ, ಸೊ ನಾವು ಆ ಚೌಟ್ರಿನಲ್ಲಿ ಮದುವೆ ಮಾಡಿದ್ವಿ, ಈ ಲೋಟ ಕೊಟ್ಟರು, ಮದುವೆಗೆ ಈ ರೀತಿ ಇದು ಮಾಡಿದ್ರು, ಎಲ್ಲವನ್ನ ಒಂದು ದಿನ ಕಮೆಂಟ್ ಮಾಡ್ತಾರೆ ಮದುವೆಗೆ ಬಂದು ಹೋದಂತಹ ಜನ. ಆದರೆ ನೀವು ಆ ಮದುವೆಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿನ, ಅದನ್ನು ಎಲ್ಲವನ್ನ ಲೋನಿಂದ ತೆಗ್ದಿರ್ತೀರಾ, ಮತ್ತೊಂದರಿಂದ ಮಾಡಿರ್ತೀರಾ. ಸೊ ನಿಮ್ಮ ಲೈಫ್ಗೆ ರಿಟೈರ್ಮೆಂಟ್ ಟೈಮ್ ಬರುತ್ತಲ್ಲ, ಮತ್ತು ನಿಮ್ಮ ಮಕ್ಕಳು ಜೀವನಕ್ಕೆ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಅದರ ನೋವು. ನೀವು ಅಷ್ಟು ಮಕ್ಕಳಿಗೇನೋ ಸಂತೋಷವಾಗಿಡಬೇಕು ಅಂತ ಏನಾದರೂ ಒಂದಷ್ಟು ಕೂಡಿಟ್ಟಿರ್ತೀರ ದುಡ್ಡನ್ನ ಅಂದರೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕೂಡಿಡಿ. ಮದುವೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ದಯವಿಟ್ಟು ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ. ಜಸ್ಟ್ ಸ್ವಲ್ಪ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮೆಂಟ್ ಮಾಡೋರು ಜಾಸ್ತಿ ಇರ್ತಾರೆ. ನಮಗೆ ನಾವು ಬೇರೆಯವ್ರನ್ನ ಮೆಚ್ಚಲಿಕ್ಕೋಸ್ಕರ ನಾನು ಡಾಮ್ ಡೂಮ್ ಆಗಿ ನಾನು ದೊಡ್ಡ ದೊಡ್ಡ ಚೌಟ್ರಿನಲ್ಲಿ ದೊಡ್ಡ ದೊಡ್ಡ ಗ್ರ್ಯಾಂಡಾಗಿ ನಾನು ಅಡುಗೆ ಮಾಡಿಸ್ಬೇಕು, ಮತ್ತು ಎಲ್ಲವನ್ನ ತುಂಬ ಧೂಳಿಯಾಗಿ ದುಡ್ಡನ್ನು ಖರ್ಚು ಮಾಡಿ ಮದುವೆ ಮಾಡ್ತೀನಿ ಅನ್ನೋದು ಈ ಮಿಡಲ್ ಕ್ಲಾಸ್ ಜನ ತುಂಬ ಎಡುತ್ತಾರೆ. ಯಾಕಂದರೆ ತುಂಬ ನಿಮ್ಮ ರಿಟೈರ್ಮೆಂಟ್ಗೆ ಬಂದಾಗ ಯಾರು ನೋಡ್ಕೊಳ್ತಾರೆ ನಿಮಗೆ? ಸೊ ನಿಮ್ಮ ಮಕ್ಕಳು ಜೀವನ ಮಾಡಬೇಕಾಗತ್ತೆ. ನಿಮ್ಗೆ ಅಂಥದ್ದೇನಾದ್ರು ದುಡ್ಡನ್ನು ಕೂಡಿಡಬೇಕು, ನಿಮ್ಮ ಮಕ್ಳು ಕೊಡಬೇಕು, ಖುಷಿ ಪಡಿಸ್ಬೇಕು ಅನ್ನೋದಾದರೆ ನಿಮ್ಮ ಮಕ್ಕಳ ಜೀವನಕ್ಕೆ ಏನಾದರೂ ಒಂದು ದಾರಿನ ಮಾಡಿಕೊಡೋದಕ್ಕೆ ಅವು ತುಂಬ ಅವಕಾಶಗಳಿರ್ತವೆ. ಸೊ ಆ ಮದುವೆನಲ್ಲಿ ಕೆಲವೊಂದಷ್ಟು ಜನ ಎಲ್ಲರೂ ಸಂತೋಷವಾಗಿರ್ತಾರ, ಒಂದು ದಿನ ಅಷ್ಟೇ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಆ ಒಂದು ದಿನಕ್ಕೆ ನಿಮ್ಮ ಇಡೀ ಜೀವಮಾನವನ್ನೇ ತೇದು ಎಷ್ಟು ಹೊಟ್ಟೆ ಬಟ್ಟೆ ಕಟ್ಟು ಎಷ್ಟೆಲ್ಲ ಸಂಪಾದನೆ ಮಾಡಿರ್ತೀರಾ, ಅಷ್ಟು ದುಡ್ಡನ್ನು ತಂದು ಒಂದೇ ಸಲ ಸುರಿದು ಬಿಡ್ತೀರಾ. ಸ್ವಲ್ಪ ಮಿಡಲ್ ಕ್ಲಾಸ್ ಜನ ಯೋಚನೆ ಮಾಡಿ, ನಿಮ್ಮ ಅವಶ್ಯಕತೆ, ನಿಮ್ಮ ಆರ್ಥಿಕ ಸಂಪತ್ತು, ನಿಮ್ಮ ಆದಾಯ, ನಿಮ್ಮ ಖರ್ಚು, ಮುಂದೆ ಬರ್ತಕ್ಕಂಥ ಜೀವನದ ಪರಿಸ್ಥಿತಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋದು ತುಂಬಾ ಅತ್ಯುತ್ತಮ. ಇಲ್ಲಿ ನಮ್ಮ ಒಂದು ಆಶೆ ಏನಂತಂದರೆ, ಇಲ್ಲಿ ಮದುವೆ ಅಂತಕ್ಕಂತಹದನ್ನೇ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದಲ್ಲ, ನಿಮ್ಮ ಜೀವನದ ಒಂದು ಉಳಿವಿನ ಒಂದು ಪೆಟ್ಟಿನಿಂದ ಹೊರಗೆ ಬರ್ತಕ್ಕಂತಹ ಒಂದು ಸೊಲ್ಯೂಷನ್. ಲೈಕ್ ಈ ಮಿಡಲ್ ಕ್ಲಾಸ್ ಜನ ಮಾಡ್ತಕ್ಕಂತಹ ಇನ್ನೊಂದು ಮಿಸ್ಟೇಕ್ ಏನು ಗೊತ್ತಾ? ಎಜುಕೇಷನ್ಸ್. ಸ್ನೇಹಿತರೆ, ಎಜುಕೇಷನ್ ಅಂತ ಅಂದ್ರೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಎಜುಕೇಷನ್ನ ಕೊಡಿಸ್ಬೇಕು, ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಅತಿ ಮಿತಿ ಮೀರಿ ದೊಡ್ಡ ಒಳ್ಳೆ ಒಳ್ಳೊಳ್ಳೆ ಗೇಟ್ ಇದೆ, ಪಾರ್ಕ್ ಇದೆ, ಶೈನಿಂಗ್ ಬಿಲ್ಡಿಂಗ್ ಇದೆ, ಈ ರೀತಿ ಹುಡುಕಿ ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನದಾಗಿಯೇ ಅಲ್ಲಿ ನಾವು ಸುರಿದು ಬಿಟ್ರೆ ಮುಂದೆ ಭವಿಷ್ಯನ ಸ್ಥಿತಿ ಏನಾಗುತ್ತೆ? ನಮ್ಮ ಸಾಮರ್ಥ್ಯ ಇದೆ, ಆದಾಯ ಎಷ್ಟಿದೆ, ಎಲ್ಲವನ್ನ ಲೆಕ್ಕಾಚಾರ ಹಾಕಬೇಕಲ್ವಾ? ನಿಮ್ಮ ಮಗು ಚೆನ್ನಾಗಿ ಓದುತ್ತೆ, ವಿದ್ಯೆ ಇದೆ ಅನ್ನೋದಾದರೆ ಒಂದು ಗೌರ್ಮೆಂಟ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಒಂದು ಕಾಲೇಜ್ಗೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ವಿದ್ಯೆ ಬರುತ್ತೆ. ಹಾಗಂತ ಇಲ್ಲಿ ಕಾನ್ವೆಂಟ್ಗಳಿಗೆ ಹಾಕಿ ಓದಿಸ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ತುಂಬ ಜನದ ನಾನು ನೋಡಿದ್ದೀನಿ, ಇವಾಗ ಚಿಕ್ಕ ಮಕ್ಕಳು KG, LKG, UKG ಇಂದನೇ ತಮ್ಮ ಜೀವನದಲ್ಲಿ ಜೀವಮಾನದಂತಹ ದುಡ್ದಿರ್ತಕ್ಕಂಥ ದುಡ್ಡನ್ನೆಲ್ಲ ಅಲ್ಲೇ ಎಲ್ಲ ಖರ್ಚು ಮಾಡಿ ಮಕ್ಕಳನ್ನ ಒಂದು ಒಳ್ಳೊಳ್ಳೆ ಹೈ ಲೆವೆಲಲ್ಲಿ ಕಾನ್ವೆಂಟಲ್ಲಿ ಓದಿಸ್ತಾರೆ. ಸೊ ಮುಂದೆ ಅವ್ರೇನಾದರೂ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಅಥವಾ ಈ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, IT ಆಗಿರ್ಬೋದು, ಯಾವುದೇ ರೀತಿ ಎಕ್ಸಾಮ್ನ ಈ ಕಾಂಪಿಟೇಟಿವ್ ಎಕ್ಸಾಮಿಂದ ನಾವು ಅಫೋರ್ಡ್ ಮಾಡಿಕೊಂಡು ಯಾವುದೇ ರೀತಿ ಎಕ್ಸಾಮ್ನ ಫೇಸ್ ಮಾಡಲಿಕ್ಕೆ ಆಗಲ್ಲ ಅಂತ ಅಂದರೆ, ನಾವು ಹೈಯಾಗಿ ಒಂದು ಮುಂದಿನ ಭವಿಷ್ಯಕ್ಕೆ ತುಂಬಾ ದುಡ್ಡು ಖರ್ಚಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೊಂದು ವರ್ಷಕ್ಕೆ ಒಂದು 10 ಲಕ್ಷ ಆದಾಯ ಬರ್ತಿದೆ ಅಂತಂದ್ರಲ್ಲಿ ಅದರಲ್ಲಿ ಒಂದು 5 ಲಕ್ಷ ಖರ್ಚಾಗಿ ಒಂದು 5 ಲಕ್ಷ ಉಳಿಯುತ್ತೆ ಅನ್ನೋದಾದರೆ 1 ಲಕ್ಷ 2 ಲಕ್ಷಕ್ಕೆ ಒಂದು ಒಳ್ಳೊಳ್ಳೆ ಕಾನ್ವೆಂಟು ಅಥವಾ ಒಂದು ಒಳ್ಳೊಳ್ಳೆ ಕಾಲೇಜಿಗೆ ಸೇರಿಸ್ತಕ್ಕಂತಹ ಅವೈಲೇಬಲ್ ಇರುತ್ತೆ. ಸೊ ಅದೇ ನಮಗೊಂದು ವರ್ಷಕ್ಕೆ ಒಂದು 5ರಿಂದ 7 ಲಕ್ಷ ಆದಾಯ ಬರುತ್ತಪ್ಪ, ಅದರಲ್ಲೆಲ್ಲ ಖರ್ಚು ಕಳೆದು ನನಗೇನೊಂದು 2 ಲಕ್ಷ ಉಳಿಯುತ್ತೆ ಅನ್ನೋದಾದರೆ ಅದಕ್ಕೂ ಮತ್ತೆ 2 ಲಕ್ಷ ಲೋನ್ ತೊಗೊಂಡು ಅದನ್ನು ತೊಗೊಂಡು ಮತ್ತೆ LKG, UKG, KG ಮತ್ತು ಒಳ್ಳೊಳ್ಳೆ ಹೈ ಶೈನಿಂಗ್ ಬಿಲ್ಡಿಂಗ್ಗೆ ನನ್ನ ಮಕ್ಕಳನ್ನ ಓದಿಸ್ತೀನಿ ಅಂತ ಅಂದರೆ ಮುಂದಿನ ಭವಿಷ್ಯಕ್ಕೆ ನಾವು ತಲೆ ಕೊಡಬೇಕಾಗತ್ತೆ. ಯಾಕಂತಂದರೆ ನೀವು ದೊಡ್ಡ ವಿದ್ಯೆನೇ ಹತ್ತಲ್ಲ ಅನ್ನೋ ವ್ಯಕ್ತಿನ ನೀನು ಕರ್ಕೊಂಡೋಗಿ ಎಂಥ ಶೈನಿಂಗ್ಗೆ ಬಿಲ್ಡಿಂಗ್ಗೆ ಹೋಗಿ ಕೂರಿಸಿದ್ರು
ಮಾಡಿದ್ರು ಕೂಡ ವಿದ್ಯೆ ತಾನಾಗೆ ತಲೆ ಒಳಗೆ ಇಳಿದು ಆ ವ್ಯಕ್ತಿನ ಮೇಲೆ ಮಾಡಲ್ಲ. ಇದ್ರ ಬಗ್ಗೆ ಹೆಚ್ಚಿನದಾಗಿ ವಿಡಿಯೋ ಮಾಡ್ತೀನಿ. ತುಂಬಾ ನನಗೆ ರೆಸ್ಪಾನ್ಸ್ ಬರ್ತಾ ಇದೆ. ಮತ್ತು CBSE ಸೆಂಟ್ರಲ್ ಸಿಲೆಬಸ್ ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ICS ಆಗಿರ್ಬೋದು, ಯಾವುದ್ರಲ್ಲಿ ಓದಿದ್ರೆ ಉತ್ತಮ, ಇದಕ್ಕೊಂದು ಕ್ಲಾರಿಟಿ ಆದಂತಹ ವಿಡಿಯೋನ ನಾನು ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತೀನಿ. ಸ್ನೇಹಿತರೆ, ನಾನು ಇಲ್ಲಿ ಕಾನ್ವೆಂಟಲ್ಲಿ ಓದಿಸೋದು ತಪ್ಪಲ್ಲ ಅಂತ ಹೇಳ್ತಿಲ್ಲ. ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಎಜುಕೇಷನ್ ಸಿಸ್ಟಮ್ ಅನ್ನೋದೇ ಹಾಗೆ, ಎಲ್ಲದರಲ್ಲೂ ಕೂಡ ಅದರದ್ದೇ ಆದಂತಹ ಗೌಪ್ಯತೆ ಇದೆ. ನಿಮ್ಮ ಮಕ್ಕಳು ಓದ್ತಾನೆ ಇಲ್ಲ, ವಿದ್ಯೆ ಅಷ್ಟು ಹತ್ತಲ್ಲ ಅಂದರೆ ನೀವು ಇಂಥ ಶೈನಿಂಗ್ ಬಿಲ್ಡ್ ತುಂಬ ಚೆನ್ನಾಗಿರ್ತಕ್ಕಂಥ ಗೇಟ್ ಓಪನ್ ಇರ್ತಕ್ಕಂತಹ ಕಾನ್ವೆಂಟ್ಗೆ ಕರ್ಕೊಂಡೋಗಿ ಕೂರಿಸಿದ್ರು ಕೂಡ ಏನೂ ಯೂಸ್ ಇಲ್ಲ. ನಿಮ್ಮ ಸಾಮರ್ಥ್ಯವನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಯೋಚನೆ ಮಾಡಿ. ನಿಮ್ಮ ವರ್ಷದ ಆದಾಯ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ. ನೀವು ಎಷ್ಟನ್ನು ಸೇವ್ ಮಾಡ್ತೀನ ಅನ್ನೋದನ್ನು ಉಳಿಸ್ಕೊಳ್ಳಿ. ಯಾಕಂದರೆ ಮುಂದೆ ಮಕ್ಕಳಿಗೆ ಹೈಯರ್ ಎಜುಕೇಷನ್ಸ್ ತುಂಬಾ ಡಿಮ್ಯಾಂಡ್ ಇರುತ್ತೆ. ನೀವು ಈಗಲೇ ಒಂದು LKG UKGಗೆ ನಿಮ್ಮ ಇರ್ತಕ್ಕಂಥ ಜೀವನದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನು ಖರ್ಚು ಮಾಡಿಬಿಟ್ರೆ ಮುಂದೆ ಒಂದು ಒಳ್ಳೊಳ್ಳೆ ಹೈಯರ್ ಎಜುಕೇಷನ್ಸ್ಗೆ ಒಳ್ಳೆ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ನ ತೊಗೊಂಡು ಮತ್ತು ನನಗೆ ಇಂಜಿನಿಯರಿಂಗು ಮೆಡಿಕಲ್ ಮಾಡಬೇಕಂತಂದರೆ ತುಂಬಾ ಹೆವಿ ಅಮೌಂಟ್ ಬೇಕಾಗುತ್ತೆ. ಇವಾಗಲೇ ಎಲ್ಲವನ್ನ ಎಜುಕೇಷನ್ಗೆ ಇವಾಗ ಒಂಥರ ನಮ್ಮ ಇಂಡಿಯನ್ಸೇ ಹಾಗೆ, ಯಾರಾದರೂ ಒಬ್ಬರು ತುಂಬ ಚೆನ್ನಾಗಿರ್ತಕ್ಕಂಥ ಕಾನ್ವೆಂಟಿಗೆ ಸೇರಿಸ್ಬಿಟ್ರು ಅಂತ ಅಂದರೆ, ನಾನು ಅವ್ರಿಗಿಂತ ಏನು ಕಡಿಮೆ, ನನ್ನ ಮಗಳನ್ನು ನಾನು ಕರ್ಕೊಂಡೋಗಿ ಅದಕ್ಕಿಂತ ಹೈ ಲೆವೆಲ್ ಕಾನ್ವೆಂಟ್ಗೆ ಸೇರಿಸ್ತೀನಿ. ಸೊ ನಮ್ಮ ಮಕ್ಕಳ ಸಾಮರ್ಥ್ಯ ಏನಿದೆ, ನಮ್ಮ ಮಕ್ಕಳ ವಿದ್ಯೆ ಎಷ್ಟು ಇದೆ, ನಮ್ಮ ಆದಾಯ ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟಿದೆ, ನಮ್ಮ ಸಾಮರ್ಥ್ಯ, ನಮಗೆ ಒಂದು ಕೆಲಸ ಮಾಡ್ತಕ್ಕಂಥ ಆ ಸಾಮರ್ಥ್ಯ ಎಷ್ಟಿದೆ, ನಮ್ಮ ಸೇವಿಂಗ್ಸ್ ಎಷ್ಟಾಗ್ತಾ ಇದೆ, ಮಕ್ಕಳು ಇವಾಗಿಂತ ಮುಂದೆ ನಮ್ಮ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತಕ್ಕಂಥ ಪೇರೆಂಟ್ಸ್ ತುಂಬಾ ಕಡಿಮೆ ಇದ್ದಾರೆ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಒಳ್ಳೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಒಳ್ಳೆ ಸ್ಕೂಲ್ ಅಥವಾ ಕಾಲೇಜ್ಗೆ ಮಕ್ಕಳನ್ನ ಸೇರಿಸಿ. ಮುಂದೆ ಭವಿಷ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗಲೇ ಎಲ್ಲವನ್ನ ಖರ್ಚು ಮಾಡಿ ಧಾಳಿ ಧೂಳಿ ಮಾಡಿಬಿಟ್ರೆ ಮುಂದಿನ ನಿಮ್ಮ ರಿಟೈರ್ಮೆಂಟ್ ಆಗಿರ್ಬೋದು, ಮುಂದಿನ ಮಕ್ಕಳ ಭವಿಷ್ಯದ ಸ್ಥಿತಿಗಾಗಿರ್ಬೋದು ತುಂಬಾ ಒಂದು ಫಿನಾನ್ಷಿಯಲಿ ಟ್ರ್ಯಾಪ್ ಒಳಗಡೆ ಸಿಗ್ಗಾಕೊಂಡು ಈ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಸಾಧ್ಯ ಆಗಲ್ಲ. ಅಂತಹ ಒಂದು ಪರಿಸ್ಥಿತಿಗೆ ಬರ್ತಕ್ಕಂಥ ಈ ಮಿಡಲ್ ಕ್ಲಾಸ್ ಜನ ಅದಕ್ಕೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಮಿಡಲ್ ಕ್ಲಾಸ್ ಜನ ಮಾಡ್ತಕ್ಕಂತಹ ಈ ಒಂದು ಇನ್ನು ದೊಡ್ಡ ಮಿಸ್ಟೇಕ್, ನೆಕ್ಸ್ಟ್ ಪಾಯಿಂಟ್ ಯಾವುದು ಗೊತ್ತಾ? ಎಮರ್ಜೆನ್ಸಿ ಫಂಡ್. ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಸೊ ತನ್ನ ಫ್ಯಾಮಿಲಿನ ಪ್ರೀತಿಸೋ ವ್ಯಕ್ತಿ ಆಗಿರಲಿ ಅಥವಾ ಯಾವುದೋ ಒಂದು ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಆಗಿರಲಿ, ಈ ಎಮರ್ಜೆನ್ಸಿ ಫಂಡ್ ಅನ್ನೋದನ್ನು ಇಟ್ಕೊಳ್ಳೇಬೇಕು. ಯಾಕಂತಂದರೆ ಅಚಾನಕ್ ಆಗಿ ನಿಮ್ಮ ಕೆಲಸ ಹೋಗ್ಬೋದು, ಅಥವಾ ಏನಾದರೂ ಒಂದು 2 ತಿಂಗಳು 3 ತಿಂಗಳು ನಿಮ್ಮ ಸ್ಯಾಲ್ರಿ ಬರ್ದೇ ನಿಲ್ಲಾಗಬಹುದು. ಅಂಥ ಸಮಯದಲ್ಲಿ ನೀವೇನಾದರೂ ಈ ಎಮರ್ಜೆನ್ಸಿ ಫಂಡ್ ಅಂತ ಏನಾದರೂ ಸೇವ್ ಮಾಡ್ಕೊಂಡು ಬರ್ತಾ ಇದ್ರೆ ನಿಮಗೆ ತಿಂಗಳಿಗೆ ಇಷ್ಟು ಅಂತ ಎಷ್ಟು ಸಾಧ್ಯ ಆಗುತ್ತೋ 1000 500 ಎಷ್ಟು ಸೇವ್ ಆಗಿರುತ್ತೆ ಅದನ್ನು ಎಮರ್ಜೆನ್ಸಿಗೆ ಅಂತಲೇ ಎತ್ತಿಟ್ಬಿಡ್ಬೇಕು. ಇಂತಹ ಅಕಸ್ಮಾತ್ ಒಂದು ಆಕ್ಸಿಡೆಂಟ್ ಆಯಿತು, ಅಥವಾ ನಿಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ, ಹುಷಾರಿರಲಿಲ್ಲ, ಅಥವಾ ಆ ಮಂತ್ ನಿಮಗೆ ಒಂದು ಜಾಬ್ ಮಾಡಲಿಕ್ಕಾಗಲಿಲ್ಲ, ಸೊ ಇಂತಹದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ ಎಮರ್ಜೆನ್ಸಿ ಫಂಡ್. ಇವಾಗ ನಿಮಗೊಂದು 6 ತಿಂಗಳಿಗೆ ಬರ್ತಕ್ಕಂತಹದ್ದು ಸಂಪಾದನೆ, ನಿಮಗೆ ಖರ್ಚು ಏನಿರುತ್ತೆ ಆ ಖರ್ಚಿನ ಸೇವ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ವರ್ಷಕ್ಕೆ 12% ಅಟ್ಲೀಸ್ಟ್ ಆಗಲಿಲ್ಲ ಅಂದರೂ ಕೂಡ ನಿಮಗೆ ಜೀವನಕ್ಕೆ ಬೇಕಾದಂತಹ ಮುಂದಿನ 6 ತಿಂಗಳಿಗೆ ಬೇಕಾಗಿರ್ತಕ್ಕಂಥ ಎಮರ್ಜೆನ್ಸಿ ಫಂಡ್ನ ನೀವು ಸೇವ್ ಮಾಡ್ತಾ ಬಂದರೆ, ನಿಮಗೆ ಬೈ ಮಿಸ್ಟೇಕ್ ಏನಾದರೂ ಸ್ಯಾಲ್ರಿ ನಿಲ್ಲಾಯಿತು ಅಂತಂದರೆ, ಜಾಬ್ ಬೇರೆ ಕಡೆ ನೀವು ಹುಡುಕೊಳ್ಬೇಕಾಗಿ ಬಂತು ಅಂತಂದರೆ ಆ ಎಮರ್ಜೆನ್ಸಿ ಫಂಡ್ನ ಯೂಸ್ ಮಾಡ್ಕೊಳ್ಬೋದು. ಸಾಕಷ್ಟು ಜನ ಎಲ್ಲಿ ಎಡುತ್ತಾರೆ ಅಂತಂದರೆ, ನನಗೆ ಸ್ಯಾಲ್ರಿ ಜಾಸ್ತಿ ಬಂದುಬಿಡ್ತು ಆ್ಯಂಡ್ ಇವತ್ತು ತುಂಬ ಯಾವುದೇ ರೀತಿ ಖರ್ಚಿಲ್ಲ, ಹೋಗು ಪಾರು ಬಾಬು ಎಂಜಾಯ್ ಮಾಡು, ಫಿಲಮ್ ಮಾಡು. ಎಂಜಾಯ್ ಮಾಡಬೇಕು ಖಂಡಿತ, ಯಾಕಂದರೆ ನಾನು ಇದನ್ನು ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಜೀವನದಲ್ಲಿ ಈ ಎಂಜಾಯ್ಮೆಂಟು, ಎಂಟರ್ಟೈನ್ಮೆಂಟು, ಕುಟುಂಬದ ಜೊತೆ ಹೊರಗಡೆ ಹೋಗ್ತಕ್ಕಂಥದ್ದು, ಇದನ್ನೆಲ್ಲ ಲೈಫ್ನ ಫುಲ್ಫಿಲ್ ಮಾಡೋದೇ ಇಲ್ಲ. ಆದರೆ ಅದನ್ನು ಮಿತಿ ಮೀರಿ ಮಾಡಬಾರ್ದು. ನಮಗೆ ಈ ಎಮರ್ಜೆನ್ಸಿ ಫಂಡ್ನ ಇಟ್ಕೊಳ್ಳೋದ್ರಿಂದ ಇಂತಹ ಒಂದು ಸಾಲದ ಸುಳಿನಲ್ಲಿ ಬೇರೊಬ್ಬರ ಹತ್ರ ನಾವು ಕೈ ಚಾಚೋದಾಗಿರ್ಬೋದು, ನಮ್ಮ ಪರಿಸ್ಥಿತಿ ₹1 10 ರೂಪಾಯಿಗೂ ಕೂಡ ಬೀದಿಗೆ ಬರ್ತಕ್ಕಂತಹ ಒಂದು ಸಮಯವನ್ನು ನಾವು ತಪ್ಪಿಸ್ಬೋದು. ಇದರ ಜೊತೆಗೆ ಒಬ್ಬ ವ್ಯಕ್ತಿ, ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ತುಂಬಾ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಪೋಸ್ ಇವತ್ತಿನ ಪ್ರಪಂಚ ಹೇಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾವುದೇ ಒಬ್ಬ ದುಡಿತಾ ಇರಲಿ ವ್ಯಕ್ತಿ, ಯಾರಿಗೂ ಏನೂ ಆಗೋದು ಬೇಡ, ಬಟ್ ಇವತ್ತಿನ ಒಂದು ಪ್ರಪಂಚದಲ್ಲಿ ಯಾರು ಯಾವಾಗ ಹೇಗಾಗ್ತಾರೋ ಅಂತ ಹೇಳಲಿಕ್ಕೆ ಬರಲ್ಲ. ನಾವೇನು ಬಾಂಡ್ ಪೇಪರ್ನ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿಲ್ಲ ನಾವು ಇಷ್ಟೇ ವರ್ಷ ಇರ್ತೀವಿ ಅಂತ. ಸೊ ಹಾಗಾಗಿ ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಅಚಾನಕ್ಕಾಗಿ ಏನಾದರೂ ಆಗಿ ಮರಣ ಹೊಂದಾಗ ಆ ಟರ್ಮ್ ಇನ್ಶೂರೆನ್ಸ್
ಬಂದಿಂದ ಬರ್ತಕ್ಕಂತಹ ಹಣ ಆ ಫ್ಯಾಮಿಲಿಯನ್ನು, ಆ ಕುಟುಂಬವನ್ನು ಬೀದಿಗೆ ಬರಲಿಕ್ಕೆ ಬಿಡಲ್ಲ. ಆ ದುಡ್ಡು ಆ ಮನೆಯನ್ನು ಕಾಪಾಡುತ್ತೆ. ಆದಷ್ಟು ಇದನ್ನು ಚಿಕ್ಕ ವಯಸ್ಸಿಂದನೇ 25 ವರ್ಷ 30 ವರ್ಷದಿಂದನೇ ಈ ಟರ್ಮ್ ಇನ್ಸೂರೆನ್ಸ್ ತಿಂಗಳಿಗೆ 500ರಿಂದ 600 ರೂಪಾಯಿ ನೀವು ತಗೊಂಡು ಹೋಗ್ತಿದ್ದೀರಾ ಅಂತ ಅಂದರೆ, ಅದು ನೀವು ಸಪೋಸ್ ಎಷ್ಟು ವರ್ಷಕ್ಕೆ ಮಾಡಿರ್ತೀರಾ, 60 ವರ್ಷಕ್ಕೆ ಮಾಡಿರ್ತೀರ, ಅಲ್ಲಿವರೆಗೂ ದುಡ್ಡು ಲಾಕ್ ಆಗ್ತಾ ಬರುತ್ತೆ. ಸೊ ನೀವು 500 ರೂಪಾಯಿನೇ ಕಟ್ಟಿರಿ, ಎಷ್ಟು ಅದು ಸೇವ್ ಆಗುತ್ತೆ ಅಲ್ವಾ. ಸೊ ಇದನ್ನು ಈ ಟರ್ಮ್ ಇನ್ಸೂರೆನ್ಸ್ ಬಗ್ಗೆ ಹೆಚ್ಚಿನದಾಗಿ ವಿಡಿಯೋ ಮಾಡ್ತೀನಿ. ನನಗೆ ತುಂಬ ಬೇಡಿಕೆ ಬರ್ತಾ ಇದೆ, ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಈ ಟರ್ಮ್ ಇನ್ಸೂರೆನ್ಸು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಖಂಡಿತ ಮಾಡ್ತೀನಿ. ಸೊ ಈ ಟರ್ಮ್ ಇನ್ಸೂರೆನ್ಸ್ ಬಗ್ಗೆ ಹೇಗೆ ಈ ಒಂದು ಒಳ್ಳೆ ಕಂಪ್ನಿನ ಸರ್ಚ್ ಮಾಡಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಟರ್ಮ್ ಇನ್ಸೂರೆನ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಆದಷ್ಟು ಈ ಎಮರ್ಜೆನ್ಸಿ ಫಂಡ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ದುಡ್ಡನ್ನ ಸೇವಿಂಗ್ಸ್ ಇಡ್ಬೋದು. ಕೆಲವರು ಇದಕ್ಕೂ ನನಗೆ ಕಮೆಂಟ್ ಹೇಳ್ತಾರೆ, ನಾವು ಜೀವನದಲ್ಲಿ ಏನೋ ಎಂಜಾಯ್ಮೆಂಟ್ ಮಾಡೋದು ಬೇಡವಾ, ಇವತ್ತಿದ್ದವ್ರು ನಾಳೆ ಇರಲ್ಲ ಅಂತ. ಎಂಜಾಯ್ ಮಾಡಿ, ಬಟ್ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟನ್ನು ಎಂಜಾಯ್ಮೆಂಟ್ ಮಾಡಿದ್ರೆ ನಾಳೆ ದಿನ ನಾವು ಶ್ರೀಮಂತರಾದಾಗ ಆ ದುಡ್ಡನ್ನು ದುಡಿಲಿಕ್ಕೆ ಬಿಡಬೇಕು ನಾವು. ಅದು ಏನು ಹೇಳಿ, ನಮಗೇನೋ ಒಂದು 10,000 ಇವಾಗ ಈ ತಿಂಗಳು ಜಾಸ್ತಿ ಬಂತು ಅಂದರೆ ಆ 10,000 ನೆಕ್ಸ್ಟ್ ಮಂತ್ ನಮಗೆ 20,000 ಕೊಡೋ ಹಾಗೆ ಮಾಡ್ತಕ್ಕಂತಹದ್ದೇ ಶ್ರೀಮಂತರ ಗುಟ್ಟು ಆ್ಯಂಡ್ ಅಂಥ ಎಬಿಲಿಟಿ ಆ್ಯಂಡ್ ಅಂಥ ಬುದ್ಧಿವಂತಿಕೆ. ಸೊ ಆ 10,000ನ ಎಂಜಾಯ್ ಮಾಡ್ತಕ್ಕಂಥದ್ದಲ್ಲ, ಆ ರೀತಿ ಎಂಜಾಯ್ಮೆಂಟ್ ಮಾಡಿ. ಸೊ ಈ ರೀತಿ ನಾಳೆ ದಿನ ತುರ್ತು ಪರಿಸ್ಥಿತಿಗೆ ಬಂದಂತಹ ಸಂದರ್ಭವನ್ನು ಬೇರೊಬ್ಬರಿಗೆ ಕೈಯೊಡ್ಡಿ ಭಿಕ್ಷೆ ಬೇಡ್ತಕ್ಕಂತಹ ಈ ಫಿನಾನ್ಷಿಯನಲ್ಲಿ ತುಂಬಾ ಸಿಲುಕೊಳ್ಳೋದು ತುಂಬಾ ಕಷ್ಟ. ಆ್ಯಂಡ್ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಯಾವಾಗ ಯಾವ ಟೈಮಲ್ಲಿ ಯಾವ ರೀತಿ ಕಷ್ಟ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಮರ್ಜೆನ್ಸಿ ಫಂಡ್ನ ಸೇವ್ ಮಾಡ್ತಾ ಬನ್ನಿ. ನೆಕ್ಸ್ಟು ಈ ಮಿಡಲ್ ಕ್ಲಾಸ್ ಮಾಡ್ತಕ್ಕಂತಹ ಒಂದು 4ನೇ ತಪ್ಪೇನಂತ ಅಂದರೆ ಸಾಲ ಮಾಡ್ತಕ್ಕಂತಹದ್ದು. ನಮಗೆ ಆ ಸಾಮರ್ಥ್ಯಕ್ಕೆ ಅತಿ ಮಿತಿ ಮೀರಿದಂತಹ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಒಂದು ಕಾರ್ನ ಪರ್ಚೇಸ್ ಮಾಡ್ತಕ್ಕಂತಹದ್ದು, ಒಳ್ಳೊಳ್ಳೆ ಐಫೋನ್ಗಳು, ಒಳ್ಳೊಳ್ಳೆ ಬ್ರ್ಯಾಂಡ್ಗಳನ್ನ EMI ಲೋನಿಂದ ಪಡ್ಕೊಳ್ತಕ್ಕಂತಹದ್ದು. ಒಂದು ಲೋ ಬಜೆಟ್ನಲ್ಲಿ ನಾವು ಕಾರ್ನ ಪರ್ಚೇಸ್ ಮಾಡಿದ್ರೂ ಕೂಡ ಅದು ನಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ ತಲುಪುತ್ತೆ. ಆ್ಯಂಡ್ ಈಗ 10,000ರಿಂದ 15,000 ರೂಪಾಯಿ ಫೋನ್ ತೊಗೊಂಡ್ರು ಕೂಡ ಇವತ್ತಿನ ಟೆಕ್ನಾಲಜಿನಲ್ಲಿ ಎಲ್ಲವನ್ನ ಯೂಸ್ ಮಾಡ್ತಕ್ಕಂತಹ ಒಂದು ಟೆಕ್ನಾಲಜಿ ಬಂದಿದೆ. ಹಾಗಾಗಿ ಈ ಒಂದು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆಗಳಾಗಿರ್ಬೋದು, ನಮ್ಮ ಮನೆಗಳಿಗೆ ಅಲಂಕಾರಿಕೃತವಾಗಿ ದೊಡ್ಡ ದೊಡ್ಡ ಡೈನಿಂಗ್ ಬೆಡ್, ನಮ್ಮ ಸಾಮರ್ಥ್ಯ ಮೀರಿ ಮಿಡಲ್ ಕ್ಲಾಸ್ ನಮಗೆ ಅವಶ್ಯಕತೆ ಎಷ್ಟಿದೆ, ನಮ್ಮ ಅವಶ್ಯಕತೆ ಜೀವನ ಎಷ್ಟಿದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಆ 10,000ನ 20,000 ಮಾಡಿಕೊಂಡು ಅಥವಾ 10 ಲಕ್ಷ ಮಾಡಿಕೊಂಡಾಗ ಒಂದು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಸ್ವತಃ ಒಂದು ಒಳ್ಳೊಳ್ಳೆ ಇನೋವಾ ಕಾರ್ ಅಥವಾ ಒಂದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಮನೆಗೆ ಅಲಂಕೃತವಾದಂತಹ ವಸ್ತುಗಳನ್ನ ತೊಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಮ್ಮ ಸ್ವಂತ ದುಡ್ಡಿಂದ ಆ ದುಡ್ಡನ್ನು ದುಡಿಲಿಕ್ಕೆ ಬಿಟ್ಟು ಆ ಸ್ವಂತ ದುಡ್ಡಿಂದ ನಾವು ಅದನ್ನು ಪರ್ಚೇಸ್ ಮಾಡಿದ್ರೆ ನಮಗೇನೂ ಲಾಸ್ ಆಗಲ್ಲ. ಅದೇ ನಮಗೆ EMI ನಮ್ಮ ಸಾಮರ್ಥ್ಯವನ್ನು ಮೀರಿ ಸಾಲ ಮಾಡೋದು, ಸೋಲ ಮಾಡೋದು, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿನ ಮಾಡ್ಕೊಳ್ಬಾರ್ದು. ಸೊ ಈ ಒಂದು ಅಸೆಟ್ಸ್ಗಳಿಗಾಗಿರ್ಬೋದು, ಇವಾಗ ಹೋಮ್ ಲೋನ್ ಆಗಿರ್ಬೋದು, ಆಸ್ತಿ ತೊಗೊಳೋದಕ್ಕಾಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಇಂತಹಕ್ಕೆ ಸಾಲ ಮಾಡ್ತಕ್ಕಂಥದ್ದು ಒಂದು ಅಪ್ರಿಷಿಯೇಟ್ ಆಗುತ್ತೆ, ಡಿಪ್ರಿಷಿಯೇಟ್ ಆಗಲ್ಲ ಅಲ್ಲಿ. ಸೊ ಇಂತಹವುಗಳಿಗೆ ಆಸ್ತಿಗೋಸ್ಕರ ಸಾಲ ಮಾಡೋದ್ರಿಂದ ಅದು ನಾನು ವಿಡಿಯೋನೂ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಹೆಚ್ಚಿನದಾಗಿ ನಾವು ಸಾಲ ಯಾವುದಕ್ಕೆ ಮಾಡಬೇಕು, ಸಾಲ ನಾವು ಮಾಡ್ದೇ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಮಾಡ್ತಾ ಹೋಗೋಣ. ಸೊ ಅನಾವಶ್ಯಕವಾಗಿ ಸಾಲ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು 5th ಪಾಯಿಂಟ್ ಏನಂತಂದರೆ ಫಿನಾನ್ಷಿಯಲಿ ಪ್ಲ್ಯಾನಿಂಗ್. ಸೊ ಯಾವುದೇ ಒಬ್ಬ ಕಡು ಬಡವ ಇರಲಿ, ಮಧ್ಯಮ ವರ್ಗದವನಿರಲಿ, ಯಾವುದೇ ಒಬ್ಬ ಕೋಟ್ಯಾಧಿಪತಿ ಇರಲಿ, ಆ್ಯಂಡ್ ನಮ್ಮ ಒಂದು ಸಾಮರ್ಥ್ಯ ಎಷ್ಟಿದೆ ಅದರಲ್ಲೂ ಈ ಪಾಯಿಂಟ್ ಒಂದು ಮಧ್ಯಮ ವರ್ಗದವರಿಗೆ, ಮಿಡಲ್ ಕ್ಲಾಸರಿಗೆ ಅತ್ಯುತ್ತಮವಾದಂತಹ ಅನ್ವಯ ಆಗುತ್ತೆ. ಯಾಕಂದರೆ ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿರಲ್ಲ. ಕೊನೆ ಮೂಮೆಂಟಲ್ಲಿ ಏನಾಗುತ್ತೆ, ನಮ್ಮ ಸೇವಿಂಗ್ಸಲ್ಲಿ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅನ್ನೋದೇ ಗೊತ್ತಿರಲ್ಲ. ಕೊನೆಗೆ ಹೋದಾಗ ಅಲ್ಲಿ ಸಫಿಸಿಯನ್ಸ್ ಅಕೌಂಟ್ ಅಂತ ಬರುತ್ತಲ್ಲ, ಅಮೌಂಟೇ ಇಲ್ಲ ಅನ್ನೋದು ಅವಾಗ ಎಷ್ಟೋ ಜನ ಸಫರ್ ಪಟ್ಟಿರೋರು ಇದ್ದಾರೆ. ಹಾಗಾಗಿ ನಮ್ಮ ಅವಶ್ಯಕತೆ ಎಷ್ಟಿದೆ, ನಾನು ಎಲ್ಲಿ ಖರ್ಚು ಮಾಡಿದ್ದೀನಿ, ನಾನು ಏನು ತೊಗೊಂಡಿದ್ದೀನಿ. ನೀವೇನಾದರೂ ಒಂದು ವಸ್ತುಗಳನ್ನ ತೊಗೋಬೇಕಾದ್ರೆ ಒಂದು 2 ದಿನ ಅದನ್ನು ಡಿಲೇ ಮಾಡಿ. ಯಾಕಂದರೆ ಯೋಚನೆ ಮಾಡಿ ಕೂತ್ಕೊಂಡು, ಈ ವಸ್ತು ನನಗೆ ಅವಶ್ಯಕತೆ ಇದೆಯಾ, ಈ ವಸ್ತುವಿನಿಂದ ನಾನು ಏನು ಆಗಬೇಕಿದೆ, ನನ್ನ ಹತ್ರ ಸಾಕಷ್ಟು ದುಡ್ಡಿದೆಯಾ, ಆ ಸಾಕಷ್ಟು ದುಡ್ಡಿಂದ ನನಗೆ ಅದು ಬರುತ್ತಾ, ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಯಾವ ವಸ್ತುಗಳನ್ನ ಖರ್ಚು ತಗೊಳ್ತಾ ಇದ್ದೀನಿ, ಸೊ ನನ್ನ ಹಾಸ್ಪಿಟಲ್ ಖರ್ಚು ಎಷ್ಟಾಯಿತು,
ಈ ತಿಂಗಳು ಖರ್ಚು ಎಷ್ಟಾಯಿತು, ನಾನು ಯಾವುದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ, ಪ್ರತಿಯೊಂದು ಕೂಡ ಫಿನಾನ್ಷಿಯಲಿ ಪ್ಲ್ಯಾನಿಂಗ್ ಇದ್ದಾಗ ಈ ಫಿನಾನ್ಷಿಯಲಿ ಫ್ರೀಡಮ್ ಅನ್ನೋದು ಸಿಗುತ್ತೆ. ಈ ಫಿನಾನ್ಷಿಯಲ್ಗೆ ನಾವು ಸಿಗಾಕೊಳ್ತಕ್ಕಂಥ ಟ್ರ್ಯಾಪ್ಗೆ ಅವಕಾಶ ಸಿಗಲ್ಲ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ದೊಡ್ಡ ಒಂದು ಮಿಡಲ್ ಕ್ಲಾಸ್ ಮಾಡ್ತಕ್ಕಂತಹ ಈ 5 ತಪ್ಪುಗಳನ್ನ ನೀವು ಮಾಡದೇ ಇದ್ದರೆ ಖಂಡಿತವಾಗಿಯೂ ಕೂಡ ಫಿನಾನ್ಷಿಯಲಿ ನೀವು ಸಿಗಾಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೀವು ಒಂದೊಳ್ಳೆ ಫಿನಾನ್ಷಿಯಲಿ ಒಂದು ಅತ್ಯುತ್ತಮವಾದಂಥ ಫಿನಾನ್ಷಿಯಲಿ ಗ್ರೋತ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಪಿಸೋಡ್ ನಿಮಗಿಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ್ವೆ. ಅಲ್ಲಿವರೆಗೂ ನಮಸ್ತೆ.